ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇವಾಗ ನನ್ನ ಸಬ್ಸ್ಕ್ರೈಬರ್ 100 ಸಕ್ಸಸ್ಫುಲ್ ಆಗಿದೆ. ಓದ್ ವ್ಲಾಗಲ್ಲಿ ನಾನು ಕೇಕ್ ಕಟ್ ಮಾಡಿದ್ದೀನಿ. ಸೊ ಇನ್ನು ಯಾರಾದರೂ ಆ ವಿಡಿಯೋ ನೋಡಿಲ್ಲ, ಆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ಹಿಂದಿನ ವ್ಲಾಗಲ್ಲಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಹಾಗೂ ನಿಮ್ಮನೆ ಮಗಳನ್ನು ಬೆಳೆಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಲ್ ಅಂತ ಅಂದರೆ ಹಾಲ್ ALL ಆಲ್ ಅಂತ ಕೊಡಿ. ಆವಾಗ ನಾನು ಯಾವುದೇ ಫಸ್ಟು ವೀಡಿಯೋಸ್ ಹಾಕಿದ್ರು ಮೊದಲು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ತುಂಬ ಈಸಿಯಾಗಿ, ಅಂದರೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಸಾನ್ ವೆಜ್ ಮಾಡ್ಕೊಳ್ಳೋದನ್ನ ಅಂದರೆ ಸಾನ್ ವೆಜ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸೋಣ ಅಂತ. ಏನಕ್ಕಪ್ಪ ಸಾನ್ ವೆಜ್ ಮಾಡೋದು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಾವೀಗ ಔಟ್ಸೈಡ್ ಹೋಗ್ತೀವಿ, ಸೊ ವೆರೈಟಿ ಫುಡ್ಗಳು ತಿಂತಾ ಇರ್ತಾರೆ. ನಮಗೂ ಅದನ್ನು ತಿನ್ನಬೇಕಂತ ಅನಿಸುತ್ತೆ. ಬಟ್ ಅದ್ರ ಕ್ವಾಲಿಟಿ ಹಾಗೆ ಅದ್ರ ಪ್ರೈಸ್ ಎಷ್ಟಿರುತ್ತೋ ಏನೋ ಅಂತಲೂ ಕೂಡ ಕೆಲವ್ರಿಗೆ ಏನು ಹೇಳ್ತಾರೆ ಡೌಟ್ ಇರುತ್ತೆ. ಅದ್ರ ಬದಲು ಬೇಡ ಬಿಡಿ, ಅಲ್ಲೆಲ್ಲ 200-300 ಕೊಟ್ಟು ತಿನ್ನೋ ಬದಲು ಆರಾಮಾಗಿ ನಾವು ಮನೇಲೇ ಮಾಡ್ಕೊಂಡು ತಿನ್ನೋಣ. ತುಂಬ ಈಸಿಯಾಗಿ ತೊಗೊಬಂದು ಮನೇಲೆಲ್ಲ ಐಟಮು ಇಟ್ಕೊಂಡು ಈಸಿಯಾಗೆ ಮಾಡ್ಕೊಂಡು ನಾವೇ ತಿನ್ನೋಣ. ಫ್ರಿಜ್ ಇತ್ತು ಅಂತ ಅಂದರೆ ನಾವು ಥರ ಐಟಮ್ ಯಾವುದೂ ಏನು ಹೇಳ್ತಾರೆ ಹಾಳಾಗಲ್ಲ. ಇನ್ನೂ 2 ದಿನ ಬೇಕಾದ್ರೆ ಎಷ್ಟಾನು ಮಾಡ್ಕೊಂಡು ತಿನ್ಬೋದು. ಸೊ ಬನ್ನಿ ಇವಾಗ ಅದಕ್ಕೆ ಏನೇನು ಐಟಮ್ ಬೇಕು, ಹೇಗೆ ಸಾನ್ ವೆಜ್ ಮಾಡ್ಕೊಳ್ಳೋದು ಅಂದರೆ, ನಾನು ಬಂದು ಸಾನ್ ವೆಜ್ ತೋರಿಸ್ತಾ ಇರೋದು ಬ್ರೆಡ್ ಸಾನ್ ವೆಜ್ಜು, ಅಂದರೆ ಕುಕುಂಬರ್ ಅಂದರೆ ಸೌತೆಕಾಯಲ್ಲಿ ಮಾಡುವಂಥದ್ದು. ಸೊ ಬನ್ನಿ ಅದಕ್ಕೆ ಏನೇನು ಬೇಕು ಐಟಮು ನೋಡೋಣ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಗೈಸ್, ಬನ್ನಿ ಓಕೆನಾ. ಇವಾಗ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಸೊ ಮೊದಲಿಗೆ ಒಂದು ಟೊಮೆಟೊ ಕೆಚಪ್ ಆ್ಯಂಡ್ ರೆಡ್ ಚಿಲ್ಲಿ ಸಾಸ್ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಮಯನಿ ಸಾಸ್ ಅಂತ ಹೇಳ್ಬಿಟ್ಟು, ಸೊ ನಿಮಗೆ ಚಿಕ್ಕದು ಕೂಡ ಸಿಗುತ್ತೆ ಬೇಕಂತ ಅಂದರೆ ಆಯಿತಾ. ಹಾಗೆ ಇದು ಬಂದು ಪಿಜ್ಜಾ ಸಾಸ್, ಇದೆಲ್ಲ ಕಡೆನೂ ಸಿಕ್ಕುತ್ತೆ. ಸೊ ಮೋರಲ್ಲಿ ಆಗಿರ್ಬೋದು, ಮತ್ತು ಇವೆಲ್ಲ ಐಟಮು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಮೋರ್ಗಳಲ್ಲಿ. ಆಮೇಲೆ ಅಮೂಲ್ ಚೀಸ್ ತೊಗೊಂಡಿದ್ದೀನಿ, ಇದು ಬಂದು ಅಮೂಲ್ ಬಟರ್ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಟೊಮೊಟೊ ಹಣ್ಣು ಈ ಥರ ಸ್ಲೇಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಪೀಸು ಆನಿಯನ್ ಇಟ್ಕೊಂಡಿದ್ದೀನಿ, ಒಂದು 6 ಪೀಸು ಸೌತೆಕಾಯಿನ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಲ್ವಾ. ಅದಾದಮೇಲೆ ನೆಕ್ಸ್ಟು 4 ಪೀಸಸ್ಸು ಬ್ರೆಡ್ ತೊಗೊಂಡಿದ್ದೀನಿ, ಇಲ್ಲೆರಡು ಪೀಸ್ ಇದೆ ಮತ್ತು ಈ ಕಡೆ 2 ಪೀಸ್ ಇದೆ ಆಯಿತಾ. ಸೊ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ, ಮತ್ತೆ ನೋಡ್ಕೊಬಿಡಿ. ಫುಲ್ ಐಟಮ್ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ. ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಗೈಸ್ ನೋಡಿದ್ರಲ್ಲ ಏನೇನು ಐಟಮ್ ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಅದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಮತ್ತು ಅದಕ್ಕೆ ಯಾವ ಥರ ನಾವು ಸೆಟ್ಟಿಂಗ್ ಮಾಡ್ಕೊಂಡು ಹೋಗಬೇಕು ಮೊದಲಿಂದ ಈವ್ನಿಂಗ್ವರೆಗೂ ಅಂತ, ಅಂದರೆ ಮೊದಲಿಂದ ಎಂಡ್ವರೆಗೂ ಯಾವ ಥರ ಎಲ್ಲ ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸಾನ್ ವೆಜ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅರ್ಧಕ್ಕೆ ಕ್ಲಿಕ್ ಮಾಡಿಬಿಟ್ಟು ಮಾಡೋಕೆ ನಮಗೂ ಗೊತ್ತು ಅಂತ ಅಂದ್ಬಿಟ್ಟು ಇದು ಮಾಡೋಕೆ ಹೋಗ್ಬಿಡಿ. ಪೂರ್ತಿ ವ್ಲಾಗ್ ನೋಡಿ, ಆವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ಬನ್ನಿ ಯಾವ್ಯಾವ ಥರ ಅದನ್ನು ಫಸ್ಟಿಂದ ಲಾಸ್ಟ್ ಸ್ಟೆಪ್ವರೆಗೂ ಏನೇನೆಲ್ಲ ಹಾಕೊಬೇಕು ಫಸ್ಟಿಂದ ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ ಓಕೆನಾ. ಫಸ್ಟು ಈ ಥರ 2 ಬ್ರೆಡ್ನ ಪೀಸ್ ಮಾಡಿ 2 ಪೀಸ್ನ ಬ್ರೆಡ್ ಇಟ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಬಂದುಬಿಟ್ಟು ಮಯೋನೀಸ್ ಸಾಸ್, ಅದನ್ನು 1 ಸ್ಪೂನ್ ಈ ಥರ 1 ಸ್ಪೂನ್ ಇಟ್ಕೊಳ್ಳಿ. ಅದಕ್ಕೆ ಈ ಥರ ಬ್ರೆಡ್ ಮೇಲೆಲ್ಲ ಚೆನ್ನಾಗಿ ಹಾಕಬೇಕು. ಮಯೋನೀಸ್ ಸಾಸ್ ಏನು ಇಟ್ಕೊಂಡಿರ್ತೀವಿ ಅದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಗೈಸ್, ಏನು ಕಷ್ಟ ಇರಲಿಲ್ಲ. ಇದಕ್ಕೆಲ್ಲರೂ ನಾವು ಔಟ್ಸೈಡ್ ಹೋದಾಗ ಏನು ಮಾಡ್ತೀವಿ, 400-500 ಹಂಗೆಲ್ಲ ಕೊಟ್ಬಿಟ್ಟು ತಿಂತೀವಿ. ಆ 2 ಬ್ರೆಡ್ ಪೀಸ್ಗೆ ಏನು ಹೇಳ್ತಾರೆ, ಬ್ರೆಡ್ ಪೀಸಸ್ಗೆ ಸ್ವಲ್ಪ ಐಟಮ್ಗಳು ಹಾಕಿರ್ತಾರೆ ಅಷ್ಟೇ. ಅದಾದಮೇಲೆ ಏನು ಸೌತೆಕಾಯಿ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ವಿ ನೋಡಿ, ಈ ಥರ ಒಂದೊಂದೇ ಸಾಕು, ಒಂದೊಂದೇ. ಮತ್ತು ನಾನಿಲ್ಲಿ ಮಾಡಿರೋದು ಒಂದು 4 ಬ್ರೆಡ್ಡಿಗೆ ಮಾಡ್ಕೋಬೋದು, ಬಟ್ ನಾನು 2 ಬ್ರೆಡ್ಡಿಗೆ ಮಾಡ್ಕೋತಾ ಇದ್ದೀನಿ. ಸೊ 3 ಪೀಸ್ ಸೌತೆಕಾಯಿ, 2 ಆನಿಯನ್ನು ಮತ್ತು ಟೊಮೊಟೊ ಹಣ್ಣು ಕೂಡ 2 ಪೀಸ್ ಇಟ್ಕೊತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಹಾಂ ಎಷ್ಟು ಈಸಿಯಾಗಿ ಮಾಡ್ಕೊಬಿಡ್ಬೋದು ಗೊತ್ತಾ ನೀವು. ಆಮೇಲೆ ಏನು ರೆಡ್ ಚಿಲ್ಲಿ ಸಾಸ್ ಇದೆ, ಈ ರೆಡ್ ಚಿಲ್ಲಿ ಸಾಸ್ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಮ ಖಾರ ಕಣ್ಗುಳವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಹಾಕ್ಕೊಳಕ್ಕೆ ಹೋಗ್ಬೇಡಿ.
ಯಾಕಂದರೆ ಖಾರ ತಿಂತೀನಿ ಅಂದರೆ ಓಕೆ, ಬಟ್ ಹೆವಿ ಆದರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಆಮೇಲೆ ಇದೇನು ಟೊಮೊಟೊ ಕೆಚಾಪ್ ಇದೆಯಲ್ವಾ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ತಿನ್ನಬೇಕಾದ್ರೆ ಕೂಡ ಹಾಕೋಬೋದು, ಸದ್ಯಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಏನು ಈ ಅಮೂಲ್ ಚೀಸ್ ಇದೆ, 1 ಪೀಸ್ ತೊಗೊಳ್ಳಿ ಸಾಕು. ನೋಡಿ ಇದೊಂದು ಪೀಸು ತೊಗೊಂಡು ಅದು ಪೇಪರ್ ಇದೆ ಅಲ್ವಾ, ಕಟ್ ಮಾಡ್ಕೊಬರ್ತೀನಿ ಇರಿ ನಾನು. ಸೊ ನೋಡಿ ಈ ಚೀಸು ಏನಿದೆ ಅದನ್ನು ಈ ಥರ ಇಡೀ ಮೇಲೆ ಈ ಥರ ಎರಡಕ್ಕೂ ಒಂದರಲ್ಲೇ ಅರ್ಧ ಮಾಡಿಬಿಟ್ಟು ಇಟ್ಕೋಬೇಕಷ್ಟೆ. ಸೊ ಎರಡಕ್ಕೂ ಚೀಸ್ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಆ ಕಡೆ ಒಂದು ಈ ಕಡೆ ಒಂದು. ಅದಾದಮೇಲೆ ಒಂದೊಂದು ಪೀಸ್ ಏನು ಬ್ರೆಡ್ ಎಕ್ಸ್ಟ್ರಾ ಇದೆ ಅದನ್ನು ಅದ್ರ ಮೇಲೆ ಈ ಥರ ಕ್ಲೋಸ್ ಮಾಡಿಬಿಡಿ ಅಷ್ಟೆ. ಇದು ನಾರ್ಮಲ್ ಬ್ರೆಡ್ಡೇ, ಬೇಕ್ರಿಯಲ್ಲಿ ಸಿಗೋವಂಥ ಬ್ರೆಡ್ಡೇ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ಗ್ಯಾಸ್ ಹಚ್ಬಿಡೋಣ. ಗ್ಯಾಸ್ ಹಚ್ಚಿ ನಿಮ್ಮ ಮನೇಲಿ ಈ ಚಪಾತಿ ರೊಟ್ಟಿ ಇದೆಲ್ಲ ಮಾಡ್ತಿರಲ್ಲ, ಪ್ಯಾನ್ ಅಂತ ಹೇಳ್ತಾರಲ್ಲ, ನೋಡಿ ಈ ಥರ ಒಂದು ಪ್ಯಾನ್. ಈ ಪ್ಯಾನ್ನ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದು ಹೀಟ್ ಆಗಲಿ. ಚೆನ್ನಾಗಿ ಹೀಟ್ ಆದಮೇಲೆ ಯಾವ ಥರ ನಾವಿವಾಗ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಆಯಿತಾ? ಚೆನ್ನಾಗಿ ಹೀಟ್ ಆಗಲಿ ಇದು. ಸೊ ಗಾಯ್ಸ್, ಇವಾಗ ಪ್ಯಾನ್ ಬಿಸಿ ಆಗೈತೆ. ನಾನು ಬಂದ್ಬಿಟ್ಟು ಪಿಜ್ಜಾ ಸಾಸ್ನ ಹಾಕಿಲ್ಲ. ಏನಕ್ಕಪ್ಪ ಅಂತಂದರೆ ಬೇಡ ಅಂತ. ಇದರಲ್ಲೇ ಟೇಸ್ಟ್ ಮಾಡಿ ನೋಡೋಣ. ಯಾವಾಗಲೂ ಪಿಜ್ಜಾ ಸಾಸ್ ಅದೆಲ್ಲ ಚೆನ್ನಾಗಿರಲ್ಲ. ಸೊ ಇವಾಗ ಬಟರ್ ಹಾಕೋತಾ ಇದ್ದೀನಿ ನಾನು. ಬಟರು ಅಮೂಲ್ ಬಟರ್ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಬೆಣ್ಣೆ ಅಂತ ಹೇಳ್ತಾರೆ. ಏನು ಗೊತ್ತಾ, ಪಿಜ್ಜಾ ಸಾಸ್ ಯಾಕೆ ಹಾಕಲಿಲ್ಲ ಅಂದರೆ, ಹಾಗೆ ಒಂದು ಸತಿ ಟ್ರೈ ಮಾಡುವ. ಪಿಜ್ಜಾ ತಿಂದಂಗೆ ಆಗಿಬಿಡುತ್ತೆ, ಸ್ಯಾಂಡ್ವಿಚ್ ತಿಂದಂಗೆ ಆಗಲ್ಲ. ಹಂಗಾಗಿ ನೋಡಿ ಇವಾಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಯಾಂಡ್ವಿಚ್ದು, ಅದನ್ನೇ ಈ ಥರ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾವು. ಇದನ್ನು ತೋರಿಸ್ತೀನಿ ನಾನು, ಅದು ರೋಸ್ಟ್ ಆದಮೇಲೆ ಯಾವ ಥರ ಇರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಬ್ರೆಡ್ ಮೇಲೂ ಸ್ವಲ್ಪ ಬಟರ್ ಹಾಕೊಂಡ್ಬಿಡೋಣ. ಬಟರ್ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ಯಾಂಡ್ವಿಚ್. ತಿಂತಿದ್ರೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ, ಆ ರೀತಿ ಬರುತ್ತೆ. ನಿಮಗೆ ಏನಾದರೂ ಪಿಜ್ಜಾ ಸಾಸ್ ಬೇಕಂದರೆ ಹಾಕ್ಕೊಳ್ಳಿ. ನಾನು ಪಿಜ್ಜಾ ಸಾಸ್ ಹಾಕಿಲ್ಲ, ಯಾಕಂತಂದರೆ ಚೀಸ್ ಅದೆಲ್ಲ ಹಾಕಿದ್ದೀನಲ್ವಾ, ಅದೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಚೀಸ್ ಆಲ್ರೆಡಿ ಕರ್ಕೊಂಡು ಹೆಂಗೆ ಬರ್ತಾಯಿದೆ ಸೈಡಲ್ಲಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಮತ್ತೆ ತಿರುವಿ ಹಾಕಬೇಕು. ಸೊ ನೋಡಿದ್ರಲ್ಲ, ಈಗ ಒಂದು ಸೈಡ್ ರೋಸ್ಟ್ ಆಗಿರುತ್ತೆ. ಅದನ್ನು ನಾವೇನು ಮಾಡಬೇಕಂದ್ರೆ ಈ ಥರ ಮತ್ತೆ ಉಲ್ಟಾ ಮಾಡಬೇಕು. ಜೋರು ಉರಿ ಇಟ್ಟರೆ ಈ ಥರ ಹಸಿದೋಗ್ಬಿಡುತ್ತೆ. ಸಣ್ಣ ಉರಿಲೇ ರೋಸ್ಟ್ ಮಾಡ್ಕೊಳ್ಳಿ, ಯಾವಾಗ ಒಳ್ಳೆ ಟೇಸ್ಟ್ ಸಿಗುತ್ತೆ ನಿಮಗೆ ತಿನ್ಬೇಕಂದ್ರೆ, ಆಯಿತಾ? ನೋಡಿ ಇವಾಗ ಡಬಲ್ ರೋಸ್ಟ್ ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಇದು ರೆಡಿ ಆಗಿದೆ, ಆಯಿತಾ? ಸ್ವಲ್ಪ ಇದಾಗ್ಬಿಟ್ಟಿದೆ, ಸೀದೋಗ್ಬಿಟ್ಟೈತೆ ಮೇಲೆ. ಇನ್ನೊಂದು ರೋಸ್ಟ್ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇನ್ನೊಂದು ಏನಿತ್ತು ಅದನ್ನು ಕೂಡ ಇವಾಗ ಇಟ್ಟಿದ್ದೀನಿ. ಎರಡು ಸೈಡೂ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ, ಚೆನ್ನಾಗಿ ಬರಲ್ಲ. ಸೊ ಫೈನಲ್ ಆಗಿ ಇವಾಗ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಅದನ್ನು ಕಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಗಾಯ್ಸ್, ನೋಡ್ತಾ ಇರಿ. ಸೊ ಗಾಯ್ಸ್ ಫೈನಲ್ ಆಗಿ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಯಾವ ರೀತಿ ಇದೆ ಅಂತ ನನಗೂ ಗೊತ್ತಿಲ್ಲ, ತಿನ್ಬೇಕಂತ ಬಾಯಲ್ಲಿ ನೀರು ಬರ್ತಾ ಇತ್ತೆ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿತ್ತು ಅಂತ ನೋಡುವ, ಆಯಿತಾ? ನಾನು ಈ ಥರ 2 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಸ್ಯಾಂಡ್ವಿಚ್ಚು ಅಂತ ಹೇಳ್ಬಿಟ್ಟು. ಸೊ ಗೈಸ್ ನೋಡಿದ್ರಲ್ಲ ಹೇಗೆ ಈಸಿಯಾಗಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದು ಮನೇಲಿ ಅಂತ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ, ಆಯಿತಾ? ಬನ್ನಿ ಟೇಸ್ಟ್ ಮಾಡೋಣ ಇವಾಗ. ಸೊ ಗೈಸ್ ನೋಡಿದ್ರಲ್ಲ ಹೇಗೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದು ಮನೆಯಲ್ಲಿ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಸ್ಯಾಂಡ್ವಿಚ್ಚು ಅಂತ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚೋಟು ಅಂತೂ ಕಾಯ್ತಾ ಇದ್ದಾನೆ. ಚೋಟು ಏನೋ ಮಾಡ್ಕೊಂಡು ತಿಂತಾ ಇದ್ದಾಳೆ ಅಮ್ಮ ಅಂತ ಇಲ್ಲೇ ಸುತ್ತಾ ಇದ್ದಾನೆ. ಅವನಿಗೂ ತಿನ್ನಿಸ್ತಾ ಇದ್ದೀನಿ ನನ್ನ ಬ್ರೆಡ್ನ. ಇನ್ನು ನಾನು ಕೂಡ ಟೇಸ್ಟ್ ಮಾಡಿಲ್ಲ. ಸೊ ಹೇಗೆ ಈಸಿಯಾಗಿ ತುಂಬ ಈಸಿಯಾಗಿ ಜೆನ್ಯೂನ್ ಆಗಿ ಮನೇಲೇ ಯಾವ ರೀತಿ ಎಲ್ಲ ನಾವು
ನಾನ್ ವೆಜ್ ಐಟಮ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ವೆರೈಟಿ ನಾನ್ ವೆಜ್ ಬೇಕಂತ ಅಂದರೆ ನನಗೆ ದಯಮಾಡಿ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಗೈಸ್, ಏನೇ ಕಮೆಂಟ್ ಇತ್ತು ಅಂದರೂ ಯೂಟ್ಯೂಬಲ್ಲೇ ದಯಮಾಡಿ ಕಮೆಂಟ್ ಹಾಕಿ. ನನ್ನ ಯಾರು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕಮೆಂಟ್ ಹಾಕಬೇಡಿ. ಯೂಟ್ಯೂಬ್ ಚಾನಲ್ದೇನೇ ಇದ್ದರೂ ಯೂಟ್ಯೂಬಲ್ಲೇ ಕಮೆಂಟ್ ಹಾಕಿ. ಸೊ ನಾನು ಯೂಟ್ಯೂಬಲ್ಲಾದರೆ ಬೇಗನೆ ನೋಡ್ತೀನಿ, ಇನ್ಸ್ಟಾದಲ್ಲಾದರೆ ನಾನು ಅದು ಸ್ವಲ್ಪ ಅವಾಯ್ಡ್ ಮಾಡೋದು ಜಾಸ್ತಿ. ಯಾಕಂತ ಅಂದರೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಿಂದ. ಸೊ ಹಂಗಾಗಿ ನಿಮ್ಗೆ ಏನೇ ಅನಿಸಿಕೆ ಅಭಿಪ್ರಾಯ ಏನೇ ಹೇಳಬೇಕಂತ ಅಂದ್ರೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ದಯಮಾಡಿ ಮೆಸೇಜ್ ಹಾಕಿ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋದು ಟೇಸ್ಟ್ ಮಾಡುವ, ಹೇಗಿದೆ ಅಂತ ನೋಡುವ ಆಯಿತಾ. ನೋಡಿ ಸಕ್ಕತ್ತಾಗಿ ಕಾಣ್ತಾ ಇದೆ ಕಣ್ರಿ, ತಿನ್ಬೇಕಂತ ಅನಿಸ್ತೈತೆ. ಫಸ್ಟು ಚೋಟಗೊಂದು ಸ್ವಲ್ಪ ತಿನ್ನಿಸ್ಬಿಡೋಣ. ಚೋಟು ಇಲ್ಲೇ ನಿಂತಿದ್ದಾನೆ ಕೆಳಗಡೆ, ನೋಡ್ತಾ ಇದ್ದಾನೆ. ನಾನು ಕೊಡ್ದೇನೆ ಅಮ್ಮ ಏನೂ ಮಾಡ್ತಾ ಇದ್ದಾಳಲ್ಲ ಅಂತ. ತಗೊಂಬಗ್ನೆ, ಹೇಗಿದೆ? ಅವ್ನು ಅವನೇನು ಹೇಳ್ತಾರೆ, ಒಂಥರ ಅವನು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಏನು ಹೇಳ್ತಾರೆ, ನಾವು ಹೋಟೆಲಲ್ಲಿ ತಿನ್ನೋದಕ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಟೇಸ್ಟ್ ಮಾಡಿ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇದು ಬಂದು ಬ್ಯಾಚುಲರ್ಗೆ ರಿಯಲಿ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ ಕಣ್ರಿ, ಟೇಸ್ಟ್ ಮಾತ್ರ ಸೀರಿಯಸ್ ಆಗಿ. ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತಲೇ ಫೀಲ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಈ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನೀವು ಟೇಸ್ಟ್ ಮಾಡಿ ಮನೇಲಿ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯಲ್ಲಿದೆ ಅಲ್ಲ, ತಿಂತಾ ಇರಬೇಕು ಅಂತ ಅನಿಸ್ತಾ ಇದೆ. ನಾನು ತಿಂದು ಖಾಲಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಮಿಸ್ ಮಾಡಬೇಡಿ ಆಯಿತಾ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಯಿತಾ.